ಬರ್ರಿ ಈಗ ಬಂದ್ರಿ. ಅರ್ಜೆಂಟ್ ಆಗೈತಾಳು. ಅಯ್ಯೋ ನಿಂದ್ರೆಲ್ಲ ಮಾತಾಡ್ರಿ, ಹಂಗ್ಯಾಕ್ ಮಾಡತ್ತೀರಿ? ಏನು ನಾ ಒಂದ್ ಪ್ಲೇಟ್ ನಿಮಗ್ ಪಾನಿಪುರಿ ತಗೊಂಬ ಅಂತ ಹೇಳಿದೆ, ತಗೊಂಬಂದ್ರಿ? ಇಲ್ಲ, ಪಾನಿಪುರಿ ಅಂಗಡಿ ಬಾಕ್ಲಾ ಕೊಟ್ಟಿತ್ತು ಇವತ್ತು. ಯಾಕೆ ಬಾಕ್ಲ ಹಾಕೈತ್ರಿ? 11 ತನ ಚಾಲು ಇರ್ತಾವ್. ಇಲ್ಲ, ಇವತ್ತು ತೆಗದೇ ಇಲ್ಲ ಅವರು. ಫೋನ್ ನಂಬರ್ ಐತ್, ಹಚ್ಲಿ ಅವ್ರಿಗೆ. ನೀನ್ ಯಾಕೆ ಪಾನಿಪುರಿ ಅಂಗಡಿ ಏನೋ ನಂಬರ್ ಇಟ್ಕೊಂಡಿದ್ಯಾ? ಇದು ಪಾಯಿಂಟ್. ಪಾನಿಪುರಿ ಅಂಗಡಿಯ ನಂಬರು ನಿನ್ನ ಹತ್ರ ಯಾಕೈತೆ? ನೀವ ಏನಂತಿದ್ರಿ? ಬೇಡ, ಪಾನಿಪುರಿ ಅಂಗಡಿಯ ನಂಬರ್ ಯಾಕೆ ಇಟ್ಕೊಂಡಿರೋದು? ನೀವ ಕೊಟ್ಟಿರಿ ನನಗ. ನಾನ್ ಯಾಕೆ ಕೊಟ್ರಿ? ನನಗ ಒಮ್ಮೊಮ್ಮೆ ತಂದ್ ಕೊಡಕ್ ಟೈಮ್ ಇರಂಗಿಲ್ಲಪ್ಪ. ಫೋನ್ ನಂಬರ್ ಕೊಡ್ತೀನಿ, ಫೋನ್ ಮಾಡು, ಅವ್ರ ತಂದ್ ಹೋಮ್ ಡೆಲಿವರಿ ಪಾನಿಪುರಿ ಅಂಗಡಿಯವನು ಪಾನಿಪುರಿನ ಮನೆಗ್ ತಂದು ಕೊಡ್ತಾನ? 2 ಪ್ಲೇಟ್ ಪಾನಿಪುರಿ 80 ರೂಪಾಯಿ. ನಿಮ್ ಪರಿಚಯದವ್ರ ಅದಾರಲ್ಲ, ಒಂದ ಫೋನ್ ಮಾಡಿದ್ರ ಅವ್ರ ಮನಿಗ್ ತಂದ್ ಕೊಟ್ಟು ಹೋಗ್ತಾರ. ಚಿಕನ್ ಕೆಟ್ಟೋಯ್ತಾ? ಮಟನ್ ಕೆಟ್ಟೋಯ್ತಾ? ಮನೆಗ್ ತಂದು ಕೊಡಕ್ಕೆ 600 ರೂಪಾಯಿ 800 ರೂಪಾಯಿ ಕೆಜಿ. ಅವ್ರ ಹಚ್ಚಿ ಕೇಳಿದ್ಯಾ ರೀ, ನಮ್ಮ ಮನೆಯವ್ರು ಬಂದಾರೇನ್ರಿ ಪಾನಿಪುರಿ ಪಾನಿಪುರಿ ಮನೆ ಹಾಳಾಗುವಾಗ ಪಾನಿಪುರಿಯ ನಂಬರ್ ಯಾಕೆ ಇಟ್ಕೊಂಡಿರೋದು? ಅವ್ರು ಜೇಂಟ್ಸ್ ಅಲ್ಲ ರೀ, ಲೇಡೀಸ್ ಅದಾರ. ನೀವ್ ಕೇಳಕ್ ಒಂದ್ ನಿಮಿಷ ವೇಟರ್ ಮಾಡ್ರಲ್ಲ, ಬರೇ ಜೇಂಟ್ಸ್ ಇದ್ದವ್ರ ಗತ್ತೆ ಪಾನಿಪುರಿ ನಂಬರ್ ಆಯ್ತು ನಂಬರ್ ಕೊಡಿಲಿ. ತಗೋರಿ, ಮೆಸೇಜ್ ಮಾಡ್ತೀನಿ. ಪಾನಿಪುರಿ ಅಮ್ಮನ್ ನಂಬರ್ ತಗೋರಿ. ಕೇಳಿ, ಲೇಡೀಸ್ ನಂಬರ್ ಇಸ್ಕೊತವ್ರೆ. ನೀವೇನೋ ಮಾತಾಡಿದ್ರು ಅವ್ರು ಹೊಳ್ ನಂಗೆ ರಿಟರ್ನ್ ಕಾಲ್ ಮಾಡಿ ಹೇಳ್ತಾರ ನಿಮ್ಮ ಮನೆಯವ್ರು ಏನ್ ಮಾತಾಡಾರ ಅಂತ. ಯಾಕಂದ್ರೆ ಅಷ್ಟು ಅದು ನಾವು ಕ್ಲೋಸ್ ಆಂಟಿ, ಇದು ಹುಡುಗಿನ, ಇದು ಆಂಟಿನೇ ತಾನೆ? ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಈಗ ನಮ್ಮ ಡಾಕ್ಟರ್ ಫ್ಯಾಮಿಲಿ ಗಂಡನ ತಲೆಯನ್ನು ಗೊತ್ತಾಗ್ತಾ ಇದೆ. ನನ್ನ ಪರ್ಸೆಪ್ಷನ್ ಅಲ್ಲ, ಎಲ್ಲರದ್ದು ಪರ್ಸೆಪ್ಷನ್ ಸೇರ್ಬಿಟ್ಟು ಹೇಳಿದ್ದು. ಗಂಡನ ತಲೆಯನ್ನು ಅಂತ ಹೇಳಿದ್ರ. ಲಾಕ್ ಮಾಡೋಣ. ಎಸ್ ಸರ್, ಗಂಡನ ತಲೆಯನ್ನು. ಓಕೆ, Okay. ಈಗ ಶ್ರುತಿ ನಾಗರಾಜ್ ಜೋಡಿ ನಿಮ್ಮ ಉತ್ತರ ಏನು? ಆಪ್ಷನ್ ಡಿ, ಗಂಡಂತಾನೆ. ಮೇಡಮ್ ಓಕೆ, ಅವ್ರಾಗ್ಲೇ ಫಸ್ಟ್ ಹೇಳಿದ್ರು ನ್ಯಾಯ ಸಿಕ್ಕಿಲ್ಲ ನನಗೆ ಮನೆಯಲ್ಲಿ ಅಂತ. ಗಂಡನ ತಲೆಯನ್ನು. ಎಸ್, ಅದನ್ನ ಲಾಕ್ ಮಾಡೋದಾ? ಶ್ಯೂರ್. ಸುನೀತಾ ಮೌನೇಶ್ ಜೋಡಿ ನಿಮ್ಮ ಉತ್ತರ? ಗಂಡನ ತಲೆ. ಗಂಡನ ತಲೆಯನ್ನ. ನಾನು ಹೇಳ್ದೆ ಅಂತ ಹೇಳ್ಬಿಟ್ಟೆಲ್ಲ ಫೈನಲ್ ಆಗ್ತಾರ? ಇಲ್ಲ ಅಧ್ಯಕ್ಷ ಅದೇ ಉತ್ತರನು ಇತ್ತ ಅದ್ರಲ್ಲಿ ನನಗೆ ಗೊತ್ತೇ ಇಲ್ಲ, ಇರಲಿಲ್ಲ. ಬಿಫೋರ್ ನಾವು ಹೇಳ್ಬಿಟ್ಟಿದ್ವಲ್ಲ, ಗಂಡನ ತಲೆ ತಿಂತಾರೆ. ಗಂಡನ ತಲೆಯನ್ನು ಕ್ವಶನ್ನೇ ಬಂದಿದ್ದಲ್ಲ ಇನ್ನು. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಪಾನಿಪುರಿ ಟಾಪ್ 1 ಉತ್ತರ, ಗೋಬಿ ಮಂಚೂರಿ ಟಾಪ್ 2, ಬಿರಿಯಾನಿ ಟಾಪ್ 3, ಗಂಡನ ತಲೆಯನ್ನು ಟಾಪ್ 4. ಓಕೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಸಿಕ್ಕಿದೆ ಅಂತ ನೋಡುವಂತ ಸಮಯ. ನಮ್ಮ ಮೊದಲನೇ ಜೋಡಿ ಅಕ್ಷಯ್ ವಿಜಯಲಕ್ಷ್ಮಿ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ನಮ್ಮ ಡಾಕ್ಟರ್ ದಂಪತಿಗಳಿಗೆ ಸಿಗ್ತಾ ಇದೆ 25 ಅಂಕಗಳು. ನಾಗರಾಜ್ ಹಾಗೂ ಶ್ರುತಿ ದಂಪತಿಗೆ ಸಿಗ್ತಾ ಇದೆ 25 ಅಂಕಗಳು. ಸುನೀತಾ ಹಾಗೂ ಮೌನೇಶ್ ದಂಪತಿಗೆ ಸಿಗ್ತಾ ಇದೆ ಅದೇ 25 ಅಂಕಗಳು. ಓಕೆ, ಈಗ ತಡ ಮಾಡೋದು ಬೇಡ, 2ನೇ ಪ್ರಶ್ನೆ ಕಡೆ ಹೋಗ್ಬಿಡೋಣ. ಅಧ್ಯಕ್ಷರೇ, 2ನೇ ಪ್ರಶ್ನೆ. ಗಂಡ ಹೆಂಡತಿ ಮಾತನಾಡೋದಕ್ಕೆ ಶುರು ಮಾಡಿದಾಗ ಯಾವ ವಿಷಯ ಜಗಳಕ್ಕೆ ನಾಂದಿ ಹಾಡತ್ತೆ? ಅಧ್ಯಕ್ಷರೇ, 4 ಆಪ್ಷನ್ಸ್ ಬಂದ್ಬಿಡ್ಲಿ. ಹಳೆ ಲವ್ ಸ್ಟೋರಿ ಬಗ್ಗೆ ಕೇಳಿದಾಗ, ಬರೀ ಫ್ರೆಂಡ್ಸ್ ಬಗ್ಗೆ ಮಾತನಾಡಿದಾಗ, ಅತ್ತೆ ಅಥವಾ ಮಾವನ ಬಗ್ಗೆ ಮಾತನಾಡಿದಾಗ, ಪಕ್ಕದ ಮನೆಯವರ ಬಗ್ಗೆ ಜಾಸ್ತಿ ಮಾತನಾಡಿದಾಗ. ಭುವನೇಶ್ವರಿ ಜೋಡಿ ಏನ್ ಹೇಳ್ತಾರೆ? ಅತ್ತೆ ಮಾವನ ಬಗ್ಗೆ. ಅತ್ತೆ ಮಾವನ ಬಗ್ಗೆ ಮಾತನಾಡಿದಾಗ. ಓಕೆ, ಅದ್ ನಿಮ್ ಉತ್ತರನಾ? ಲಾಕ್ ಮಾಡೋಣ. ಓಕೆ ಸರ್. ಓಕೆ. ಓಕೆ, ನಾಗರಾಜ್ ಹಾಗೂ ಶ್ರುತಿ ಅವರೇ ತಮ್ಮ ಉತ್ತರ? ಬರೀ ಫ್ರೆಂಡ್ಸ್ ಬಗ್ಗೆ ಮಾತನಾಡಿದಾಗ. ಬರೀ ಫ್ರೆಂಡ್ಸ್ ಬಗ್ಗೆ ಮಾತನಾಡಿದಾಗ ಜಗಳ ಶುರು ಆಗುತ್ತೆ. ಲಾಕ್ ಮಾಡೋಣ. ಓಕೆ. ಓಕೆ, ಮುಂದಿನ ಜೋಡಿ ಸರ್, ಹಳೆ ಲವ್ ಸ್ಟೋರಿ. ಇರ್ಬೇಕಂಗಾರಿ. ಇಲ್ಲ, ಲವ್ ಮ್ಯಾರೇಜ್ ಅಲ್ವಾ? ಇಲ್ಲ, ಆಕ್ಚುಲಿ ಆಗಿರೋ ಸ್ಟೋರಿ ಇರ್ತಾವಲ್ಲ ಮೇಡಮ್, ಅದನ್ನೆಲ್ಲ ನೆನೆಸ್ಕೊಂಡು ಬೇರೆ ಉತ್ತರ ಬಗ್ಗೆ ಹೇಳ್ತಾರೆ. ನಮ್ಮ ಸೀರಿಯಲ್ ಅಲ್ಲಿ ಎಲ್ಲಿ ನೋಡಿರ್ತೀವಲ್ಲ, ಸ್ವಲ್ಪ ಮ್ಯಾಟ್ರ್ ಇದೆ. ಹೊರಗಡೆ ಕರ್ಕೊಂಡು ಹೋದಾಗ್ಲೂ ಇದೆ ಕೆಲಸ ನಿಮ್ದು. ಲಾಕ್ ಮಾಡೋಣ. ಎಸ್ ಸರ್. ಓಕೆ, ನೋಡುವ. ಸರ್, ಆಪ್ಷನ್ ಎ, ಹಳೆ ಲವ್ ಸ್ಟೋರಿ ಬಗ್ಗೆ ಕೇಳಿದಾಗ. ಓಕೆ, 2ನೇ ಪ್ರಶ್ನೆಗೂ ಕೂಡ 4 ಜೋಡಿಗಳು ಉತ್ತರಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಆರ್ಡರ್ ವೈಸ್ ಉತ್ತರಗಳನ್ನ ನಮ್ಮ ಅಧ್ಯಕ್ಷರು ತೋರಿಸ್ತಾರೆ. ಪಕ್ಕದ ಮನೆಯವರ ಬಗ್ಗೆ ಜಾಸ್ತಿ ಮಾತನಾಡಿದಾಗ ಟಾಪ್ 1 ಉತ್ತರ, ಬರೀ ಫ್ರೆಂಡ್ಸ್ ಬಗ್ಗೆ ಮಾತನಾಡಿದಾಗ ಟಾಪ್ 2 ಉತ್ತರ, ಅತ್ತೆ ಮಾವನ ಬಗ್ಗೆ ಮಾತನಾಡಿದ್ರೆ ಟಾಪ್ 3 ಉತ್ತರ, ಹಳೆ ಲವ್ ಸ್ಟೋರಿ ಬಗ್ಗೆ ಮಾತನಾಡಿದ್ರೆ ಅನ್ನೋದು ಟಾಪ್ 4 ಉತ್ತರ. ಓಕೆ, ಈಗ ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ನೋಡೋಣ. ಅಕ್ಷಯ್ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು.
ಡಾಕ್ಟರ್ ದಂಪತಿಗಳಿಗೆ ಸಿಗ್ತಾ ಇದೆ 50 ಅಂಕಗಳು. ಶ್ರುತಿ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಹಾಗೂ ಮೌನೇಶ್ ದಂಪತಿಗೆ ಸಿಗ್ತಾ ಇದೆ 25 ಅಂಕಗಳು. ಅಧ್ಯಕ್ಷರೇ ಬರ್ಲಿ ಮೂರನೇ ಪ್ರಶ್ನೆ. ಅಕಸ್ಮಾತ್ ದೇವ್ರು ನಿಮ್ಮ ಮುಂದೆ ಪ್ರತ್ಯಕ್ಷ ಆದ್ರೆ ನೀವು ಯಾವ ವರ ಕೇಳ್ತೀರಾ? ಇದು ಪ್ರಶ್ನೆ. ಓಕೆ ಅಧ್ಯಕ್ಷರೇ ಆಪ್ಷನ್ಸ್ ತೋರಿಸ್ಬಿಡಿ. ಮುಂದಿನ 7 ಜನ್ಮಕ್ಕೂ ಇವರೇ ನಮ್ಮವರಾಗಿರ್ಲಿ, ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಕೊಡು, ಇದೇ ನನ್ನ 7ನೇ ಜನ್ಮ ಆಗಿರ್ಲಿ, ಕೊನೆಗಾಲದವರೆಗೂ ಖುಷಿಯಾಗಿಡು ದೇವ್ರೇ. ನಾಗರಾಜ್ ಶ್ರುತಿ ಅವರೇ ತಮ್ಮ ಉತ್ತರ ಯಾವುದು? ಕೊನೆಗಾಲದವರೆಗೂ ಖುಷಿಯಾಗಿ ಇಡು ಎಂದು. ಇದನ್ನ ನೀವು ಕೇಳ್ತಿರಲ್ವೋ ಗೊತ್ತಿಲ್ಲ, ಸರ್ ಕೇಳಿರ್ತಾರೆ. ಹೌದು ಸರ್ ಅವ್ರದ್ದು ಆನ್ಸರ್ ಕೊಡ್ತಾ ಇದ್ದೀನಿ ಸರ್ ನಾನು. ಅವ್ರು ಹೇಳಿದ್ದೆ. ಅವ್ರ ಪರವಾಗಿ ಹೇಳ್ತಿದ್ದೀರಾ ನೀವು? ಅದ್ರ ಬಾಜು ಒಂದು ಕಾಮ ಇನ್ನೊಂದು ಶಬ್ದ ಸೇರಿಸ್ಬೇಕು ಸರ್. ಏನು ಹೇಳಿ ಸರ್? ಸರ್. ಖುಷಿಯಾಗಿ ಹಾಗೂ ಶಾಂತಿಯಿಂದ. ಬಾ ಬಾ ಬಾ. ನೆಮ್ಮದಿ. ಶಾಂತಿ ನೆಮ್ಮದಿ. ಶಾಂತಿ ಬೇಕು ಅಂದ್ರೆ ಮೇಡಮ್ ಏನ್ ಅಶಾಂತಿನ? ಹಾ ತಾಳಿ ಸರ್, ತಾಳಿ ಸರ್. ಶಾಂತಿ ಕದಡೋ ಅಂತದ್ದು ಮನೇಲಿ ಏನಾಗಿದೆ ಸರ್? ಶಾಂತಿ ಕತ್ತಡುವಂಥದ್ದು ಏನಿಲ್ಲ ಸರ್. ಪದೇ ಪದೇ ಸುನಾಮಿ ಅಲೆ ತರ ತಿಂಗಳಿಗೋ 15 ದಿನಗೋ ಆಗ್ತಾ ಇರ್ತದೆ. ಅದಕ್ಕೆ ನಾನೇ ಮನೆಯಲ್ಲಿ ಶಾಂತವಾಗಿದ್ರೆ ಮನೆ ಎಂತ ಶಾಂತವಾಗಿರ್ತದೆ ಅಂತ ನನ್ನ ಅಭಿಪ್ರಾಯ ಸರ್. ಶಾಂತಮೂರ್ತಿ ಸರ್, ನೀವು ಲವ್ ಮ್ಯಾರೇಜ್ ಅಲ್ವಾ ಸರ್? ಹೌದು ಸರ್. ಏನು ಹೇಳಲ್ಲ ಸರ್, ಅನುಭವಿಸಿ ಸರ್. ಓಕೆ, ನಿಮ್ಮ ಉತ್ತರ ಲಾಕ್ ಮಾಡೋಣ. ಎಸ್. ಓಕೆ, ಮೌನೇಶ್ ಹಾಗೂ ಎಸ್ ಸರ್, ಲಾಸ್ಟ್ ಒನ್. ಯಾವ್ದು? ಕೊನೆಗಾಲದವರೆಗೂ ಖುಷಿಯಾಗಿ ಇಡು ಎಂದು. ಕೊನೆಗಾಲದವರೆಗೂ ಖುಷಿಯಾಗಿಡಪ್ಪ ಮುಂದಿನ ದೇವ್ರೇ. ಏನು ಗೊತ್ತಿಲ್ಲ, ಬಟ್ ಇವಾಗ ಇರೋದಷ್ಟು ಕೊನೆಯವರೆಗೂ ಸುಖ ಇಡೋಣ. ಓಕೆ, ಚೆನ್ನಾಗಿದೆ, ಇರ್ಬೋದು. ಬೇಕಾಗಿರೋದನ್ನ ಕೇಳಿದ್ದೀರಾ. ಮುಂದಿನ ದಂಪತಿಗಳನ್ನ ಕೇಳೋಣ. ಅಕ್ಷಯ್ ಹಾಗೂ ವಿಜಯಲಕ್ಷ್ಮಿ ಜೋಡಿ. ಮುಂದಿನ 7 ಜನ್ಮಕ್ಕೂ ಇವರೇ ನಮ್ಮವರಾಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದಿದೆ. ದಿನ ಬೆಳಗ್ಗೆ ಎದ್ದು ಕೂಡಲೇ ಪೂಜೆ ಮಾಡಿದ ತಕ್ಷಣ ನಾ ಕೇಳೋದು ಇದನ್ನೇ. ಏಳು ಜನ್ಮಕ್ಕೂ ಅನುಭವಿಸ್ಬೇಕಾ ನೀವು? ಯಾಕಂದ್ರಿ ಇಷ್ಟ ಅದೇ ಅಲ್ಲ, ಅದು ನಿಮ್ಮ ಉತ್ತರ ಕರೆಕ್ಟ್. ಇವ್ರ ಉತ್ತರ ಏನ್ ಗೊತ್ತಾ? ಇದೇ ನನ್ನ 7ನೇ ಜನ್ಮ ಆಗಿರ್ಲಿ ಅಂತ. ಏಳೇಳು ಜನ್ಮಕ್ಕೂ ಗಂಡ ಹೆಂಡತಿ ಹಿಂಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಹಾ, ಸರ್. ಒಳ್ಳೇದಾಗ್ಲಿ. Thank you, sir. ಓಕೆ, ಡಾಕ್ಟರ್ ದಂಪತಿಗಳು ಅದೇ ಸೆಕೆಂಡ್ ಸರ್, ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಕೊಡು. 24 ವರ್ಷ ಆದ್ಮೇಲೆ ಇದನ್ನೇ ಮಾಡ್ಬೇಕು ನಾವು. ಇದ್ರ ತನಕ ಖುಷಿಯಾಗಿರ್ಬೇಕು, ಕೊಟ್ಬಿಡಕ್ ಒಬ್ಬರಿಗೆ ಅಂತ. ಓಕೆ, ಲಾಕ್ ಮಾಡೋಣ. ಮಾಡಿ. ಓಕೆ, 4 ದಂಪತಿಗಳು ಉತ್ತರಗಳನ್ನ ಹೇಳಾಗಿದೆ, ಎಲ್ಲಾನು ಲಾಕ್ ಮಾಡಿದ್ದಾರೆ. ಅಧ್ಯಕ್ಷರೇ ಆರ್ಡರ್ ವೈಸ್ ಉತ್ತರ ತೋರಿಸ್ಬಿಡಿ.